ತಿದ್ದುಪಡಿ ಬಿಲ್ ಅನ್ನ ಪರ್ಯಾಲೋಚನೆ ತಗೊಂಡಿದ್ದೀವಿ. ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಶ್ರೀ ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆ ಅವರ ಖಾತೆ ಬಂದು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಮಂತ್ರಿ. ಐ ಥಿಂಕ್ ಮಾಹಿತಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವರು ಮಾಹಿತಿ ತಂತ್ರಜ್ಞಾನ ಸಚಿವರ ವಿರುದ್ಧ ಇದ್ದಾರೆ. ಇಂಥ ಒಂದು ಕಾಂಟ್ರಾಸ್ಟ್ ನಾನು ಎಲ್ಲೂ ಕೂಡ ನೋಡಲಿಲ್ಲ. ಎರಡನೇದು, ನನಗೆ ಬಹಳ ಸಂತೋಷ, ಈ ಬಿಲ್ ಚರ್ಚೆ ಆಗ್ತಾ ಇರುವಾಗ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಇರೋದು. ಅವ್ರದ್ದೊಂದು ವಿಡಿಯೋ ನೋಡಿದ್ದೀನಿ ನಾನು. ಆ ವಿಡಿಯೋ ತುಂಬಾ ವೈರಲ್ ಆಗಿದೆ. ಭಾಷಣ ಮಾಡ್ತಾರೆ ಡಾಕ್ಟರ್ ಪರಮೇಶ್ವರ್ ಅವರು. ಐ ಡೋಂಟ್ ಥಿಂಕ್ ಹಿ ವಿಲ್ ಡಿನೈ ಇಟ್. ಗೊತ್ತೇಂದ್ರಪ್ಪ, ನಮ್ಮ ಕಾಲದಲ್ಲಿ ಹೇಗೆ ಓಟ್ ಹಾಕಿಸ್ಕೊಳ್ತಾ ಇದ್ವು ಅಂತ ಗುದ್ದುತ್ತಾ ಇದ್ವು. ಬ್ಯಾಲೆಟ್ ಪೇಪರ್ ಗುದ್ದುತ್ತಾ ಇದ್ವು. ಅವನು ಎಲ್ಲಪ್ಪ, ಅವನು ದೇವರಾಜು, ಅವನು ಎಕ್ಸ್ಪರ್ಟ್ ಇದರಲ್ಲಿ. ಗುದ್ದಿ 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 ಗೆದ್ವು ಅಂತ ಈ ರಾಜ್ಯದ ಗೌರವಾನ್ವಿತ ಗೃಹ ಸಚಿವರು ಹೀಸ್ ಆನ್ ರೆಕಾರ್ಡ್. ಇದು ಎರಡನೇದು. ಮೂರನೇದು, ಇಂಗ್ಲಿಷ್ ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಅಂತ ಇದೆ. ಪ್ರೋಸ್ ಅಂಡ್ ಕಾನ್ಸ್. ರಾಯರೆಡ್ಡಿ ಪ್ರೋಸ್ ಅಂಡ್ ಕಾನ್ಸ್ ಅಂತ ಇದೆ. ಸಾಮಾನ್ಯವಾಗಿ ಅದನ್ನ ವಿರೋಧ ಪದಗಳಾಗಿ ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ. ಪ್ರೋಗ್ರೆಸ್ ಅಂಡ್ ಕಾಂಗ್ರೆಸ್, ದೇ ಆರ್ ಆಪೋಸಿಟ್. ಕಾಂಗ್ರೆಸ್ ಈಸ್ ಅಪೋಸ್ ಟು ಪ್ರೋಗ್ರೆಸ್. ಮೂರನೇದು, 2013ನೇ ಇಸ್ವಿನಲ್ಲಿ ತಾವು ಆಡಳಿತಕ್ಕೆ ಬಂದಿದ್ದು ಇವಿಎಂ ಇಂದ. 2023ರಲ್ಲಿ ಇವಿಎಂ ಇಂದ. ಯಾವುದೇ ವ್ಯಕ್ತಿ, ಯಾವುದೇ ಸಂಘಟನೆ, ಯಾವುದೇ ಪಾರ್ಟಿ ಕನ್ಸಿಸ್ಟೆಂಟ್ ಆಗಿ ಡಿನಯಲ್ ಮೂಡಲ್ಲಿ ಇರಬಾರ್ದು. ಅಶೋಕ್ ಅವರು ಹೇಳಿದ್ರು, ನಾವು ಯಾಕೆ ಸೋತು ಅಂತ ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡಿದ್ರೆ ನಿಮ್ಗೆ ಕಾರಣ ಸಿಗ್ತಾ ಇತ್ತು. ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿಲಿ ಅಷ್ಟು ರಿಸಲ್ಟ್ ತಗೊಂಡು ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಹಿಂಗಾಯ್ತು ಯೋಚನೆ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಈ ದೇಶದಲ್ಲಿ ಆತ್ಮಾವಲೋಕನ ಅನ್ನೋದು ಪದಾನೇ ಹೊರತು ಇಂಪ್ಲಿಮೆಂಟ್ ಮಾಡೋದಂತೂ ವ್ಯವಸ್ಥೆ ಅಲ್ಲ. ಮೂರನೇದು, ಎಲೆಕ್ಷನ್ ಕಮಿಷನ್ನೇ ಒಂದು ಹ್ಯಾಕಥಾನ್ ಮಾಡಿ ಆಫರ್ ಕೊಟ್ಟಿತ್ತು, ಬನ್ನಿ ಇದನ್ನ ಮಾಡಿ ಅಂತ. ಅದನ್ನು ಎಷ್ಟು ಜನ ಉಪಯೋಗಿಸಿಕೊಂಡ್ರು ನಮಗೆ ಗೊತ್ತಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಐ ಆಮ್ ಸಾರಿ ಟು ಸೇ, ಸುನೀಲ್ ಕುಮಾರ್ ಅವರು ಹೇಳಿದಂಗೆ ಈ ಬಿಲ್ಲಲ್ಲಿ ಯಾರ ಹಿತನೂ ಇದು ಗಮನದಲ್ಲಿ ಇಟ್ಕೊಂಡಿಲ್ಲ, ಯಾವುದೋ ಉಪಯೋಗನ ಗಮನದಲ್ಲಿ ಇಟ್ಕೊಂಡಿಲ್ಲ. ಉತ್ತರ ಪ್ರದೇಶದಲ್ಲಿ ಅಮೇಥಿ ಅಂತ ಒಂದಿದೆ. ಆ ಅಮೇಥಿ ಕ್ಷೇತ್ರದ ಲೋಕಸಭಾ ಸದಸ್ಯರ ಹಿತಾಸಕ್ತಿಗೋಸ್ಕರ ತಂದಿರೋ ಬಿಲ್ ಇದು. ಒಂದು ನಿಮಿಷ. ತಮಿಳುನಾಡಲ್ಲಿ ಒಬ್ರು ಜಡ್ಜು ಒಂದು ದೇವಸ್ಥಾನದಲ್ಲಿ ದೀಪ ಹಚ್ಚೋದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಟ್ರೆ, ಈ ಆಳುವ ಪಕ್ಷದ ಕಾಂಗ್ರೆಸ್ ಅವರು ಅವ್ರ ವಿರುದ್ಧ ಇಂಪೀಚ್ಮೆಂಟ್ ಮೂವ್ ಮಾಡ್ತಾರೆ. ಇಂಪೀಚ್ಮೆಂಟ್ ಬಿದ್ದೈತೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಅಪೀಲ್ ಮಾಡ್ತು. ಸ್ಪೀಕರ್ ವಿರುದ್ಧ ಇಂಪೀಚ್ಮೆಂಟ್ ಮೂವ್ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ವಿರುದ್ಧ ಇಂಪೀಚ್ಮೆಂಟ್ ಮೂವ್ ಮಾಡ್ತಾರೆ. ಅಂದ್ರೆ ದೇಶದಲ್ಲಿ ಯಾವುದು ಐಕಾನ್ ಆಫ್ ಕ್ಲಾಸ್, ಇವರು ವಿಗ್ರಹ ಭಂಜಕರು, ಎಲ್ಲಾ ನಂಬಿಕೆಗಳನ್ನು ಒಡೆಯೋರು ಇವರು. ಯಾವುದು ಕೂಡ ನಂಬಿಕೆ ಇರಬಾರ್ದು, ಆ ಒಂದು ಸ್ಥಿತಿಯಲ್ಲಿದ್ದಾರೆ. ಇವತ್ತು ಇವರು ಯಾರು ಸುನೀಲ್ ಕುಮಾರ್ ಅವರು ಹೇಳಿದಾಗೆ ಮತದಾರರ ಮತಪತ್ರಗಳ ಗೋಪ್ಯತೆ ಖಚಿತಪಡಿಸಿಕೊಳ್ಳಲು ಮತ್ತು ಮತದಾರರ ದಬ್ಬಾಳಿಕೆ, ಬೆದರಿಕೆ, ಅನಗತ್ಯ ಪ್ರಭಾವದಿಂದ ರಕ್ಷಿಸಿ ಆ ಮೂಲಕ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಪಾವಿತ್ರ್ಯ. ಸರ್, ಇದಕ್ಕಿಂತ ಒಂದು ರಿಡಿಕ್ಯುಲಸ್ ಬೇಕಾ? ನೀವು ಬ್ಯಾಲೆಟ್ ಪೇಪರ್ ತಂದು ಮತದಾರರ ಮತಪತ್ರದ ಗೋಪ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಇವಿಎಂ ಎಂದಾಗಲ್ವಾ? ಮತದಾರನು ದಬ್ಬಾಳಿಕೆ, ಬೆದರಿಕೆ ಮತ್ತು ಅನಗತ್ಯ ಪ್ರಭಾವದ ರಕ್ಷಿಸಿ ಇವಿಎಂ ಎಂದಾಗಲ್ವಾ ಅದು? ಆ ಮೂಲಕ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಪಾವಿತ್ರ್ಯವನ್ನು ಸುರಕ್ಷಿತಗೊಳಿಸುವುದು. ಇದು ನೀವು ಕೊಟ್ಟಿರೋ ಉದ್ದೇಶ. ಇದು
ಇದಕ್ಕೆ ಮತ್ತೆ ಇವಿಎಂ ತೆಗೆದು ಪತ್ರ ತರೋದಕ್ಕೆ ಏನ್ ಸಂಬಂಧ ಇದೆ? ಸೊ ಅದಕ್ಕೋಸ್ಕರ ಅವರು ಹೇಳಿದ್ರು, ಇವರು ಮಾಡ್ತಾ ಇದ್ದಾರೆ. ಅವರು ಹಾಕಿದ ಡಾಟೆಡ್ ಲೈನ್ ಮೇಲೆ ನೀವು ಸೈನ್ ಮಾಡ್ತಾ ಇದ್ದೀರಾ. ಇದು ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕ ಅನ್ನೋ ರಾಜ್ಯಕ್ಕೆ, ITBT ಹಬ್ ಅನ್ನುವ ರಾಜ್ಯಕ್ಕೆ, ಸಿಲಿಕಾನ್ ವ್ಯಾಲಿ ಅಂತ ಹೇಳುವ ರಾಜ್ಯಕ್ಕೆ, ಅನೇಕ ಸಂತೆಗಳಲ್ಲಿ ನಮ್ಮ ಬೆನ್ನನ್ನ ತರ್ತಾ ಇರುವ ರಾಜ್ಯಕ್ಕೆ ನೀವು ಬಗೀತಾ ಇರೋ ದ್ರೋಹ ಇದು. ಈ ಮತದಾರರ ಪಟ್ಟಿಗೆ ವಾಪಸ್ ಹೋಗೋದಿದೆಯಲ್ಲ, ನಿಜವಾಗ್ಲೂ ಕೂಡ ನೀವು ಪರಮೇಶ್ವರ್ ಹೇಳಿದ ಲೋಕಕ್ಕೆ, ಕುಣಿಗಲ್ಲಾದ ಲೋಕಕ್ಕೆ ಇಡೀ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಮತದಾರರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಹೇಳ್ತೀರಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ವಿಶ್ವಾಸಾರ್ಹತೆ ಮತ್ತು ಮತದಾರರ ಗೋಪ್ಯತೆ ಬಗ್ಗೆ ಇರುವ ಕಳವಳಗಳಿಗೆ ಯಾರ್ದಿದೆ ಕಳವಳ? ಯಾವ ವೋಟರ್ ತನ್ನ ಕಳವಳನ ಇದುವರೆಗೂ ವ್ಯಕ್ತಪಡಿಸಿದ ಇವಿಎಂ ಬಗ್ಗೆ? ಯಾರು ಈ ಇವಿಎಂ ಮುಖಾಂತರ ಎಲೆಕ್ಷನ್ ನಲ್ಲಿ ನಡೆದಾಗ ತಮ್ಗಂದ್ಕೊಂಡಂಗೆ ರಿಸಲ್ಟ್ ಬಂದಿಲ್ಲ, ಅವ್ರದ್ದು ಕಳವಳ. ಆ ಕಳವಳ ಇರುವಾಗ ನೀವು ಆ ಕಳವಳ ನಾವು ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡಿದರೆ ಈ ರೀತಿ ಮಾಡ್ತಾ ಇದ್ದೀರಾ. ಪ್ರಾಯಶಃ ಈ ಬಿಲ್ಲು ನೀವು ತಂದಿರೋದೇನಾದ್ರು ಅಲ್ಲಿಂದ ನೋಡಿದ್ರೆ ರಾಜೀವ್ ಗಾಂಧಿ ಅವರ ಆತ್ಮ ವಿಲಿ ವಿಲಿ ಒದ್ದಾಡುತ್ತೆ. ಇದಾ ನನ್ನ ಕಾಂಗ್ರೆಸ್, ಇವಿಎಂ ನಾನ್ ತಂದೆ, ಇವರು ಬ್ಯಾಲೆಟ್ ಪೇಪರ್ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಏನ್ ಬಿಲ್ ಬಂದಿದೆ ಇದೊಂದು ರಿಟ್ರಾಕ್ಸಿವ್ ಬಿಲ್. ಇದು ನಮ್ಮನ್ನ ಹಿಂದಕ್ಕೆ ತಗೊಂಡೋಗೋ ಬಿಲ್. ಇದು ರಾಜಕೀಯ ಪ್ರೇರಿತವಾದ ಬಿಲ್. ಇದು ಒಂದು ದುರುದ್ದೇಶದಿಂದ ಕೂಡಿರುವ ಬಿಲ್. ಇದನ್ನ ಖಡಾಖಂಡಿತವಾಗಿ ನಾವು ವಿರೋಧಿಸ್ತೀವಿ. ಮಾನ್ಯ ಅಧ್ಯಕ್ಷರೇ, ಈ ಬಿಲ್ಲಿನ ಬಗ್ಗೆ ಚರ್ಚೆ ಮಾಡುವ ಸಂದರ್ಭದಲ್ಲಿ